ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಬಿಸಿ ಟ್ರಸ್ಟ್ ನಮ್ಮ ತಾಲೂಕಿನಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜನರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಎನ್ಜಿ ಬಸವರಾಜಪ್ಪ ತಿಳಿಸಿದರು. ಸಿರುಗುಪ್ಪ ನಗರದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ತಾಲೂಕಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ವಲಯ ಮಟ್ಟದ ಸಾಧನಾ ಸಮಾವೇಶಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕು, ಸದೃಢ ಸಮಾಜ ನಿರ್ಮಾಣವಾಗಬೇಕು ಎನ್ನುವ ಉದ್ದೇಶದಿಂದ ಅವರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಹೇಳಿದರು. ತಾಲೂಕಾ ಯೋಜನಾಧಿಕಾರಿ ಸುಧೀರ್ ಹಂಗಳೂರು ಮಾತನಾಡಿ, ನಮ್ಮ ಸಂಸ್ಥೆ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಲಾಗುತ್ತಿದ್ದು, ನಿರ್ಗತಿಕರಿಗೆ ಮಾಸಾಶನ, ಜನಮಂಗಳ ಕಾರ್ಯಕ್ರಮದಡಿ ವಿಶೇಷ ಚೇತನರಿಗೆ ಅವಶ್ಯವಿರುವ ಉಪಕರಣವನ್ನು ನೀಡುವುದು, ಕೆರೆಯನ್ನು ಹೂಳೆತ್ತುವುದು, ಕೃಷಿ ಅನುದಾನ ವಿತರಣೆಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಮುಖಂಡ ಶಿವಶಂಕರ್ ರೆಡ್ಡಿ ಆರೋಗ್ಯ ರಕ್ಷಾ ನಗರನ್ನು ವಿತರಿಸಿದರು. ಮುಖಂಡರಾದ ಮುತ್ಯಾಲ ಶೆಟ್ಟಿ, ಮಹದೇವ, ವಲಯ ಮೇಲ್ವಿಚಾರಕಿ ರೂಪಾ, ಚಂದ್ರಕಲಾ, ಕೃಷಿ ಮೇಲ್ವಿಚಾರಕ ಪ್ರಭು ಹಿರೇಮಠ್ ಮತ್ತು ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು ಇದ್ದರು. ರಾಜ್ ಸಾಬ್, NKS TV4 ಸಿರುಗುಪ್ಪ. ಧರ್ಮಸ್ಥಳದ ಪರಮ ಪೂಜ್ಯರು ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ 554 ವಿದ್ಯಾರ್ಥಿಗಳು ಆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ನ ಲಾಭವನ್ನು ಪಡಿತಾ ಇದ್ದಾರೆ. ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 27,494 ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಕೂಡ ಧರ್ಮಸ್ಥಳದ ಮೂಲಕ ಸ್ಕಾಲರ್ಶಿಪ್ ಅನ್ನು ಪಡೆದು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ನಮ್ಮ ಸಂಘದ ಸದಸ್ಯರಿಗೆ ಸಿಗುವ ಸೌಲಭ್ಯಗಳು. ಇದ್ರ ಜೊತೆಗೆ ಪ್ರತಿ ವರ್ಷದಾಗೆ ಒಂದು 127 ರೂಪಾಯಿ ಆರೋಗ್ಯ ರಕ್ಷಾ ಅಂತ ಹೇಳುವಂತ ಒಂದು ಕಾರ್ಡ್ ಅನ್ನ ಮಾಡಿದಾಗ 20,000 ರೂಪಾಯಿಯಷ್ಟು ಸೌಲಭ್ಯಗಳು, ಹುಷಾರಿಲ್ಲದಿದ್ದಾಗ, ದವಾಖಾನೆಗೆ ಅಡ್ಮಿಟ್ ಆದಾಗ, ಡೆಲಿವರಿ ಆದಾಗ, ಆಕ್ಸಿಡೆಂಟ್ ಗಳಾದಾಗ ಆ ಕಾರ್ಡ್ ಅನ್ನ ಇಟ್ಕೊಂಡು ಉಪಯೋಗವನ್ನ ಮಾಡಿದಾಗ 20,000 ರೂಪಾಯಿ ತನಕ ಆರೋಗ್ಯ ರಕ್ಷಣಾ ಸೌಲಭ್ಯಗಳನ್ನ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಎಲ್ಲೋ ಒಂದು ಯಾರೋ ಒಂದು ರೊಟ್ಟಿ ಕೊಡ್ತಾರೆ ಅಂತ ಹೇಳ್ಕೊಂಡು ಕಾಯ್ಕೊಂಡು ಜೀವನವನ್ನ ಸಾಕ್ತಾ ಇರುವಂತ 56 ಜನ ನಮ್ಮ ತಾಲೂಕಿನಲ್ಲಿದ್ದಾರೆ. ನಾವು ಫೈಂಡ್ ಔಟ್ ಮಾಡಿದವರು 56 ಜನಕ್ಕೆ ಧರ್ಮಸ್ಥಳದ ಮೂಲಕ ಪ್ರತಿ ತಿಂಗಳು ಕೂಡ ನಾವು ಅವರಿಗೆ ಮಾಶಾಸನ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಆ 1,000 ರೂಪಾಯಿ ಹಣವನ್ನ ಕೊಡುವ ಜೊತೆಗೆ 56 ಜನಕ್ಕೆ ಬೇಕಾದಂತ ಸೌಲಭ್ಯಗಳಂದ್ರೆ ಅವ್ರಿಗೆ ಬಟ್ಟೆ ಬೇಕಾಗ್ತದೆ, ಅವರಿಗೆ ಬೇಸಿಕ್ ಸೋಪ್ ಬೇಕಾಗ್ತದೆ, ಅವ್ರಿಗೆ ಏನೆಲ್ಲ ಉಪಯೋಗ ಮಾಡ್ಲಿಕ್ಕೆ ಬೇಕಾಗ್ತದೆ ಅದೆಲ್ಲವನ್ನ ಕೂಡ ಧರ್ಮಸ್ಥಳದಿಂದ ನಾವು ಒದಗಣೆಯನ್ನ ಮಾಡುವ ಕೆಲಸವನ್ನ ಮಾಡ್ತೇವೆ. ಅದ್ರ ಜೊತೆಗೆ 56 ಜನಕ್ಕೆ, ಯಾರು ಇಲ್ಲದಿದ್ದವರಿಗೆ ದೇವರಿದ್ದಾನೆ ಅಂತ ಹೇಳುವ ಹಾಗೆ 56 ಜನಕ್ಕೆ ಸಂಬಂಧಪಟ್ಟಾಗಿ ನಮ್ಮಲ್ಲಿ ಒಬ್ರು ಜ್ಞಾನ ವಿಕಾಸ ಕೋಆರ್ಡಿನೇಟರ್ ಅಂತ ಹೇಳುವಂತ ಒಂದು ಅಧಿಕಾರಿ ಇದ್ದಾರೆ. 56 ಜನರಲ್ಲಿ ಯಾರಿಗಾದ್ರೂ ಒಂದು ಹುಷಾರಿಲ್ಲ, ಅವ್ರಿಗೆ ಒಂದು ಜ್ವರ ಬಂತು ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳದ ಕಾರಿನಲ್ಲೇ ಅವರನ್ನ ಕರ್ಕೊಂಡು ಹೋಗಿ ಅವರನ್ನ ಹಾಸ್ಪಿಟಲ್ಗೆ ತೋರಿಸಿ ಅವರನ್ನ ಗುಣಪಡಿಸಿ ಅವರನ್ನ ಮನೆಗೆ ಕರ್ಕೊಂಡು ಹೋಗುವ ಕೆಲಸ